ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. KEA ನೀಟ್ ಕೌನ್ಸಿಲಿಂಗ್ ಇದಕ್ಕೆ ಸಂಬಂಧಿಸಿದ ಚಾಯ್ಸ್ ಎಂಟ್ರಿ ಪ್ರಾಸೆಸ್ ಏನಿರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಓಕೆ, ಈ ವರ್ಷ ಕೆಲವು ಚೇಂಜಸ್ ಅನ್ನು ಕೂಡ ಮಾಡಿದರೆ ಅದ್ರ ಬಗ್ಗೆ ಕೂಡ ಹೇಳ್ತೀನಿ. ನಂತರ ಇವತ್ತು ಸ್ಟೂಡೆಂಟ್ ಸಿಕ್ಕಿದ್ರು ನನಗೆ. ನೀವು ಈ ವಿಡಿಯೋ ನೋಡ್ತಾ ಇದ್ರೆ ಅಂದ್ರೆ ಅವ್ರು ಹೇಳಿದ್ರು ನಾನು ಡೈಲಿ ಈ ವಿಡಿಯೋ ನೋಡ್ತೀನಿ ಸರ್ ಅಂತ. ಸೊ ನೀವು ವಿಡಿಯೋ ನೋಡ್ತಾ ಇದ್ರೆ ಹಾಯ್. ಸರಿ, ಈಗ ವಿಷಯವನ್ನು ತಿಳಿದುಕೊಳ್ತಾ ಹೋಗೋದಾದ್ರೆ ಚಾಯ್ಸ್ ಎಂಟ್ರಿಲಿ 4 ಚಾಯ್ಸಸ್ ಇರುತ್ತೆ. ಈಗ ಫಸ್ಟ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ರೆ ಅದು ಬೇಕಿದ್ರೆ MBBS ಸೀಟ್ ಆಗಿರಲಿ, BDS ಆಗಿರಲಿ ಅಥವಾ BHMS ಆಗಿರಲಿ. ಸೊ ಈ ಸೀಟ್ಗಳು ನಿಮಗೆ ಅಲಾಟ್ ಆಗಿದ್ರೆ ಚಾಯ್ಸ್ ಎಂಟ್ರಿಲಿ 4 ಚಾಯ್ಸಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಅಲಾಟ್ ಆದಂತಹ ಕಾಲೇಜ್ ನನಗೆ ಇಷ್ಟ ಇದೆ, ನಾನೀಗ ಅಡ್ಮಿಷನ್ ಮಾಡ್ಕೋತೀನಿ. ಸೊ ಇದು ಈ ಚಾಯ್ಸ್ 1 ಸೆಲೆಕ್ಟ್ ಮಾಡೋದ್ರ ಅರ್ಥ. ಸೊ ನಿಮಗೆ ಬೇಕಾದಂತಹ ಕಾಲೇಜೇ ನಿಮಗೆ ಸಿಕ್ಕಿದೆ. ಈ ರೀತಿ ಇದ್ದಾಗ ಚಾಯ್ಸ್ 1 ಸೆಲೆಕ್ಟ್ ಮಾಡ್ತೀರಾ. ಚಾಯ್ಸ್ 1 ಸೆಲೆಕ್ಟ್ ಮಾಡಿದ ನಂತರ ಫೀಸ್ ಪೇಮೆಂಟ್ ಮಾಡೋದಕ್ಕೆ ಚಲನನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಸಿಗುತ್ತೆ. ಸೊ ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ, ಬ್ಯಾಂಕ್ಗೆ ಹೋಗಿ ಫೀಸನ್ನು ಪೇ ಮಾಡ್ತೀರಾ. ಅದಂದ್ರೆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಅಂತ ಬರುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೋತೀರಾ. ನಂತರ ಆ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಮೇಲೆ ಎಲ್ಲ ಡೀಟೇಲ್ಸ್ ಇರುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಆ ಎಲ್ಲ ಡೀಟೇಲ್ಸ್ ಇರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸನ್ನ ತೆಗೆದುಕೊಂಡು ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ ಹೋದ್ರೆ ಆಯಿತು. ಅಂದ್ರೆ ಈಗ MBBS ಗೌರ್ಮೆಂಟ್ ಸೀಟ್ ಸಿಕ್ಕಿದ್ರೆ ಅದು ಬೇಕಿದ್ರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆಗಿರಲಿ ಅಥವಾ ಪ್ರೈವೇಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಆಗಿರಲಿ, ಹಾಗೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಆಗಿರಲಿ, ನಿಮಗೆ ಅಲಾಟ್ ಆಗಿದೆ, ನೀವು ಫೀಸನ್ನು ಪೇ ಮಾಡಿದ್ರೆ ಅಂತ ಹೇಳಿದ್ರೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಏನಿದೆ ಅವುಗಳನ್ನು ತೆಗೆದುಕೊಂಡು ನಿಮಗೆ ಅಲಾಟ್ ಆದಂತಹ ಕಾಲೇಜ್ಗೆ, ಅಂದರೆ ನೀವು ಚಾಯ್ಸ್ 1 ಸೆಲೆಕ್ಟ್ ಮಾಡಿ ಫೀಸನ್ನು ಪೇ ಮಾಡಿದಂತಹ ಕಾಲೇಜ್ಗೆ ತೆಗೆದುಕೊಂಡು ಹೋಗಬೇಕು. ಅಲ್ಲಿ ಅದನ್ನು ವೆರಿಫೈ ಮಾಡಿ ನಿಮ್ಮ ಅಡ್ಮಿಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡ್ತಾರೆ. ಓಕೆನಾ? ಅಂದರೆ ನೀವೆಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋದ ನಂತರ ಆ ಕಾಲೇಜಿನಲ್ಲಿ ಒಂದು ಸಿಸ್ಟಮ್ ಇರುತ್ತೆ, ಅದ್ರ ಮುಂದೆ ನಿಮ್ಮನ್ನು ಕೂರಿಸ್ತಾರೆ. ನಿಮ್ಮ ಒಂದು ಫೋಟೋವನ್ನು ಕ್ಯಾಪ್ಚರ್ ಮಾಡುತ್ತೆ ಆ ಡಿವೈಸ್. ಆವಾಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPಯನ್ನು ನೀವು ಎಂಟರ್ ಮಾಡಬೇಕು. ಅದೇ ರೀತಿ ಕಾಲೇಜ್ನವರಿಗೂ ಕೂಡ ಒಂದು OTP ಬರುತ್ತೆ, ಅವರು ಕೂಡ ಎಂಟರ್ ಮಾಡ್ತಾರೆ. ಇದಿಷ್ಟು ಆಯಿತು ಅಂತ ಹೇಳಿದ್ರೆ ನಿಮ್ಮ ಅಡ್ಮಿಷನ್ ಪ್ರಾಸೆಸ್ ಕಂಪ್ಲೀಟ್ ಆಯಿತು. ಈಗ ಚಾಯ್ಸ್ 2 ಏನಿದೆ ಇದರಲ್ಲೂ ಕೂಡ ಕೆಲವು ಚೇಂಜಸ್ ಅನ್ನ ಮಾಡಿದ್ದಾರೆ. ಕಾಷನ್ ಡಿಪಾಸಿಟ್ಗೆ ಸಂಬಂಧಿಸಿದಂತೆ, ನಂತರ ಫೀಸನ್ನು ಪೇ ಮಾಡೋದಕ್ಕೆ ಸಂಬಂಧಿಸಿದ ಚೇಂಜಸ್ ಅನ್ನ ಮಾಡಿದ್ದಾರೆ. ಈಗ ಯಾವ ವಿದ್ಯಾರ್ಥಿಗಳು ಚಾಯ್ಸ್ 2 ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದೆ, ಇದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತಾ ಈ ರೀತಿ ಚೆಕ್ ಮಾಡಬೇಕು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಏನು ಮಾಡ್ಬೋದು, ಚಾಯ್ಸ್ 2 ಸೆಲೆಕ್ಟ್ ಮಾಡಬಹುದು. ಈಗ ಯಾವ್ಯಾವ ವಿದ್ಯಾರ್ಥಿಗಳಿಗೆ ಫಸ್ಟ್ ರೌಂಡಲ್ಲಿ ಎಂಜಿನಿಯರಿಂಗ್ ಅಲಾಟ್ ಆಗಿದೆ ಅಥವಾ ನರ್ಸಿಂಗ್ ಅಲಾಟ್ ಆಗಿದೆ, ಈ ರೀತಿ ಬೇರೆ ಯಾವುದೊಂದು ಕೋರ್ಸ್ ಅಲಾಟ್ ಆಗಿದೆ, ಅಂತಹ ವಿದ್ಯಾರ್ಥಿಗಳು ಸೆಕೆಂಡ್ ರೌಂಡಲ್ಲಿ ಈಗ MBBS ಸೀಟ್ಗೋಸ್ಕರ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ರೆ ಚಾಯ್ಸ್ 2 ಕೊಟ್ಟಿರ್ತೀರಾ. ಚಾಯ್ಸ್ 2 ಸೆಲೆಕ್ಟ್ ಮಾಡೋದ್ರ ಜೊತೆಗೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡೋದಿರುತ್ತೆ. ಅದಕ್ಕೆ ಡೇಟ್ ಅನ್ನ ಅನೌನ್ಸ್ ಮಾಡ್ತಾರೆ, ಆವಾಗ ಪೇ ಮಾಡಿದ್ರೆ ಆಯ್ತು. ಈಗ ಸೀಟ್ ಅಲಾಟ್ ಆಗಿರುತ್ತಲ್ವಾ, ಈಗ MBBS ಸೀಟ್ ಅಲಾಟ್ ಆಗಿದೆ ಅಥವಾ BDS ಸೀಟ್ ಅಲಾಟ್ ಆಗಿದೆ ಅಥವಾ BHMS ಸೀಟ್ ಅಲಾಟ್ ಆಗಿದೆ. ಹೀಗಿದ್ದಾಗ ಚಾಯ್ಸ್ ಎಂಟ್ರಿಯಲ್ಲಿ ಹಲವಾರು ಚೇಂಜಸ್ ಅನ್ನ ಮಾಡಿದ್ದಾರೆ, ಅವುಗಳನ್ನು ಹೇಳ್ತಾ ಹೋಗ್ತೀನಿ. ಈಗ ವಿದ್ಯಾರ್ಥಿಗಳಿಗೆ ಈ MBBS ಕೋರ್ಸ್ಗೆ ಸಂಬಂಧಿಸಿದಂತೆ ಗೌರ್ಮೆಂಟ್ ಸೀಟ್ ಅಲಾಟ್ ಆಗಿದೆ ಅಂತ ಅಂದ್ಕೊಳ್ಳೋಣ. ಗೌರ್ಮೆಂಟ್ ಸೀಟ್ ಇನ್ ಗೌರ್ಮೆಂಟ್ ಕಾಲೇಜ್ ಅಥವಾ ಗೌರ್ಮೆಂಟ್ ಸೀಟ್ ಇನ್ ಪ್ರೈವೇಟ್ ಕಾಲೇಜ್. ಇದರ ಜೊತೆಗೇನೆ ಈಗ ನಿಮಗೆ BDS ಸೀಟ್ ಅಲಾಟ್ ಆಗಿದೆ ಅಥವಾ BHMS ಸೀಟ್ ಅಲಾಟ್ ಆಗಿದೆ, ಫಸ್ಟ್ ರೌಂಡಲ್ಲಿ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಸಂದರ್ಭದಲ್ಲಿ ಫೀಸ್ ಏನಿರುತ್ತೆ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇಲ್ವಾ, ಆ ಫೀಸನ್ನು ನೀವು ಪೇ ಮಾಡಿಕೊಂಡು ಸೆಕೆಂಡ್ ರೌಂಡ್ಗೆ ಹೋಗಬೇಕಾಗತ್ತೆ. ಓಕೆನಾ? ಈಗ ಯಾವ ವಿದ್ಯಾರ್ಥಿಗಳಿಗೆ MBBS ಸೀಟ್ ಅಲಾಟ್ ಆಗಿದೆ, ಆ MBBS ಸೀಟ್ ಏನಿದೆ ಪ್ರೈವೇಟ್ ಕಾಲೇಜಲ್ಲಿ ಪ್ರೈವೇಟ್ ಸೀಟ್ ಅಲಾಟ್ ಆಗಿದೆ, ಫೀಸ್ ಎಷ್ಟಿರುತ್ತೆ, 12 lakh ಇರುತ್ತೆ. ಆ 12 lakh ಫೀಸನ್ನು ವಿದ್ಯಾರ್ಥಿಗಳು ಪೇ ಮಾಡಬೇಕು. ಈಗ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಫೀಸ್ 12 lakhಗಿಂತ ಜಾಸ್ತಿ ಇದ್ರೆ, ಅಂದ್ರೆ ಈಗ ಕ್ಯೂ ಸೀಟ್ ಅದರ್ ಸೀಟ್ಸ್ ಏನಿರುತ್ತೆ ಅದು ಸಿಕ್ಕಿದೆ ಅಂತ ಅಂದ್ಕೊಳ್ಳೋಣ, ಅವಾಗ ಈಗ 25 lakh, 26 lakh, 30 lakh ಈ ರೀತಿ ಎಲ್ಲ ಏನು ಫೀಸ್ ಇರುತ್ತೆ, ಹಿಂದಿನ ವರ್ಷಗಳಲ್ಲಿ ಆ ಟೋಟಲ್ ಫೀಸನ್ನು ಪೇ ಮಾಡಬೇಕಿತ್ತು. ಬಟ್ ಈ ವರ್ಷ ಚೇಂಜಸ್ ಅನ್ನ ಮಾಡಿದ್ದಾರೆ. ಏನು ಅಂತ ಹೇಳಿದ್ರೆ, ಈಗ ನಿಮಗೆ 12 lakhಗಿಂತ ಜಾಸ್ತಿ ಫೀಸ್ ಇರುವಂತಹ ಸೀಟ್ ಅಲಾಟ್ ಆಗಿದ್ದಿದ್ರೆ ನೀವು 12 lakh ಏನಿದೆ ಅದನ್ನ ಮುಂಗಡ ಕೋರ್ಸ್ ಶುಲ್ಕ ಅಂತ ಪೇ ಮಾಡಬೇಕು. ಅಂದ್ರೆ ಅಡ್ವಾನ್ಸ್ ಫೀಸ್ ಅಂತ ಹೇಳ್ಬೋದು, ಅಡ್ವಾನ್ಸ್ ಕೋರ್ಸ್ ಫೀಸ್ ಅಂತ ಹೇಳ್ಬೋದು. ಈ ರೀತಿ 12 lakh ಪೇ ಮಾಡಬೇಕಾಗತ್ತೆ. ಅದರ ನಂತರ ನಿಮಗೀಗ ಸೆಕೆಂಡ್ ರೌಂಡಲ್ಲಿ ಬೇರೆ ಕಾಲೇಜ್ ಅಲಾಟ್ ಆಯಿತು ಅಂದ್ಕೊಳ್ಳೋಣ, ಆವಾಗ ನೀವೇನು ಪೇ ಮಾಡಿದ್ದೀರಾ ಫೀಸನ್ನು, ಈಗ ಅಡ್ವಾನ್ಸ್ ಫೀಸ್ ಅಂತ ಪೇ ಮಾಡಿದ್ದೀರಾ, ಅದಕ್ಕೆ ಸಂಬಂಧಿಸಿದಂತೆ ಅಂದ್ರೆ ಅದನ್ನ ಕನ್ಸಿಡರ್ ಮಾಡ್ತಾರೆ
ಬಾಕಿ ಫೀಸ್ ಏನಿರುತ್ತೆ ಅದನ್ನು ನೀವು ಪೇ ಮಾಡಿ ಮುಂದೆ ಸಿಗುವಂತಹ ಸೀಟ್ಗೆ ಹೋಗಿ ಅಡ್ಮಿಷನ್ ಮಾಡ್ಕೋಬಹುದು. ಈ ರೀತಿ ಪ್ರಾಸೆಸ್ ಇರುತ್ತೆ. ಸೊ ಅದೇ ಇದೊಂದು ಚೇಂಜಸ್ ಅನ್ನ ಮಾಡಿದ್ದಾರೆ. ಇನ್ನು ಹಿಂದಿನ ವರ್ಷ ಟೋಟಲ್ ಕೋರ್ಸ್ ಫೀಸ್ ಇರ್ತಿತ್ತು, ಅದು ಬೇಕಿದ್ರೆ 12 ಲ್ಯಾಕ್ಗಿಂತ ಜಾಸ್ತಿ ಫೀಸ್ ಇರುವಂತಹ ಸೀಟ್ ಬೇಕಾದ್ರೂ ಆಗಿರಲಿ ಹಿಂದಿನ ವರ್ಷಗಳಲ್ಲಿ ಟೋಟಲ್ ಫೀಸ್ ಅನ್ನ ಪೇ ಮಾಡಬೇಕಿತ್ತು. ಬಟ್ ಈ ವರ್ಷ 12 ಲಕ್ಷಕ್ಕಿಂತ ಜಾಸ್ತಿ ಫೀಸ್ ಇರುವಂತಹ ಸೀಟ್ ಸಿಕ್ಕಿದ್ರೆ ನೀವು ಪೇ ಮಾಡಬೇಕಾಗಿರೋದು 12 ಲ್ಯಾಕ್. ಓಕೆನಾ, 12 ಲಕ್ಷ ಪೇ ಮಾಡಬೇಕಾಗತ್ತೆ. ಅದರ ನಂತರ ಈಗ ಕೆಲವು ವಿದ್ಯಾರ್ಥಿಗಳು ಇರ್ತಾರೆ, ಅವರು KA ಕೌನ್ಸಿಲಿಂಗ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ, MCC ಕೌನ್ಸಿಲಿಂಗ್ ಅಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಈ ರೀತಿ ಇದ್ದಾಗ ನಿಮಗೆ ಬೇರೆ ರಾಜ್ಯದಲ್ಲಿ ಎಲ್ಲಾದ್ರೂ ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳೋಣ, ಕರ್ನಾಟಕ ಬಿಟ್ಟು ಬೇರೆ ರಾಜ್ಯದಲ್ಲಿ ಸೀಟ್ ಸಿಕ್ತು. ಆ ಟೈಮಲ್ಲಿ ನೀವೀಗ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡಿಗೆ ಹೋಗಬೇಕು ಅಂತ KAದಲ್ಲಿ ಫೀಸನ್ನು ಪೇ ಮಾಡಾಗಿದೆ. ಅದು ಬೇಕಿದ್ರೆ 12 ಲ್ಯಾಕ್ ಆಗಿರಲಿ ಅಥವಾ ಕೋರ್ಸ್ ಫೀಸ್ ಆಗಿರಲಿ ನೀವು ಪೇ ಮಾಡಾಗಿದೆ. ಬಟ್ ಏನಾಗುತ್ತೆ, ನಿಮಗೆ ಮುಂದೆ MCC ಕೌನ್ಸಿಲಿಂಗ್ ಅಲ್ಲೋ ಅಥವಾ ಅದರ್ ಸ್ಟೇಟ್ ಕೌನ್ಸಿಲಿಂಗ್ ಅಲ್ಲೋ ಬೇರೆ ರಾಜ್ಯದಲ್ಲಿ ಸೀಟ್ ಸಿಕ್ತು ಅಂತ ಅಂದ್ಕೊಳ್ಳೋಣ. ಆವಾಗ ನೀವು ಬೇರೆ ರಾಜ್ಯದಲ್ಲಿ ಅಡ್ಮಿಷನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನೀವು ಈಗ ಏನು ಫೀಸನ್ನ ಪೇ ಮಾಡಿರ್ತೀರಾ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಬಟ್ ಒಂದು ಕಂಡೀಷನ್ ಅನ್ನ ಹೇಳಿದ್ದಾರೆ, ಏನು ಅಂತ ಹೇಳಿದ್ರೆ ಈಗ ಬೇರೆ ಸ್ಟೇಟಲ್ಲಿ ಏನು ಸೀಟ್ ಅಲಾಟ್ ಆಗಿರತ್ತೆ, ಆ ಸೀಟ್ ಅಲಾಟ್ಮೆಂಟ್ ಕರ್ನಾಟಕದ ಸೀಟ್ ಅಲಾಟ್ಮೆಂಟ್ಗಿಂತ ಮೊದಲೇ ಆಗಿದ್ರೆ ನೀವಲ್ಲಿ ಅಡ್ಮಿಷನ್ ಮಾಡ್ಕೊಂಡ್ಬೋದು. ನಿಮ್ಮ ಫೀಸ್ ಇರೋದು ಅದನ್ನು ಸಂಪೂರ್ಣವಾಗಿ ನಿಮಗೆ ರಿಟರ್ನ್ ಮಾಡ್ತಾರೆ. ಅಂದ್ರೆ ಅದರೊಳಗಡೆ ₹1 ಕೂಡ ಕಟ್ ಮಾಡಲ್ಲ, ಸಂಪೂರ್ಣವಾಗಿ ನಿಮಗೆ ರಿಟರ್ನ್ ಮಾಡ್ತಾರೆ. ಈ ರೀತಿ ಹೇಳಿದ್ದಾರೆ. ಸೊ ಇದಿಷ್ಟು ವಿಷಯ ಆಯಿತು. ನಂತರ SC ST ಕ್ಯಾಟಗರಿ 1 ವಿದ್ಯಾರ್ಥಿಗಳು ಏನಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಈಗ ಫಸ್ಟ್ ರೌಂಡಲ್ಲಿ MBBS P ಸೀಟ್ ಸಿಕ್ಕಿದ್ರೆ, MBBS P ಸೀಟ್ ಅಂದರೆ ಪ್ರೈವೇಟ್ ಸೀಟ್ ಏನಿರುತ್ತೆ ಅದು ಸಿಕ್ಕಿದ್ರೆ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ 2 ಲ್ಯಾಕ್ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು ಅಂತ ಹೇಳಿದ್ದಾರೆ. 2 ಲ್ಯಾಕ್ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಬೇಕು. ಪೇ ಮಾಡಿಕೊಂಡು ನೆಕ್ಸ್ಟ್ ರೌಂಡ್ಗೆ ಹೋಗ್ಬೋದು, ಈ ರೀತಿ ಹೇಳಿದ್ದಾರೆ. ಸೊ ಇದರಲ್ಲೂ ಕೂಡ ಅಂದ್ರೆ ನಿಮಗೆ ಬೇರೆ ಸ್ಟೇಟಲ್ಲಿ ಏನಾದರೂ ಸೀಟ್ ಅಲಾಟ್ ಆಯಿತು ಅಂತ ಹೇಳಿದ್ರೆ MCC ಕೌನ್ಸಿಲಿಂಗ್ ಅಥವಾ ಅದರ್ ಸ್ಟೇಟ್ ಕೌನ್ಸಿಲಿಂಗ್ ಬೇರೆ ಕಾಲೇಜಲ್ಲಿ ಸೀಟ್ ಅಲಾಟ್ ಆದರೆ ನೀವೇನು ಫೀಸನ್ನು ಪೇ ಮಾಡಿದ್ರೆ ಅದನ್ನ ರಿಟರ್ನ್ ಮಾಡ್ತಾರೆ. ಬಟ್ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಈಗ ಬೇರೆ ಸ್ಟೇಟ್ ಒಳಗಡೆ ಸೀಟ್ ಅಲಾಟ್ ಆಗಿದೆ ಬಟ್ ಅಡ್ಮಿಷನ್ ಮಾಡ್ಕೊಂಡಿಲ್ಲ, ಅವರು ಅಲ್ಲೂ ಅಡ್ಮಿಷನ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ, ಕರ್ನಾಟಕ ಕೌನ್ಸಿಲಿಂಗಲ್ಲಿ ಸಿಕ್ಕಿರುವಂಥ ಸೀಟ್ಗೂ ಕೂಡ ಅಡ್ಮಿಷನ್ ಮಾಡ್ಕೊಳ್ಳೋಕೆ ರೆಡಿ ಇಲ್ಲ. ಅಂತಹ ಸಂದರ್ಭದಲ್ಲಿ ನೀವೇನು ಫೀಸನ್ನು ಪೇ ಮಾಡಿರ್ತೀರಾ ಅದನ್ನು ಇದು ಏನು ಮುಟ್ಟುಗೋಲು ಹಾಕಲಾಗುವುದು ಅಂತ ಹೇಳಿದ್ದಾರೆ. ಮುಟ್ಟುಗೋಲು ಹಾಕೋದು ಅಂತ ಹೇಳಿದ್ರೆ ಅದು ನಿಮಗೆ ರಿಟರ್ನ್ ಮಾಡಲ್ಲ, ಅದನ್ನು KAದವರೇ ಇಟ್ಕೋತಾರೆ. ನಂತರ ಯಾವುದಾದ್ರೂ ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ ಆಗಿದೆ ಬಟ್ ಅವರು ಅಡ್ಮಿಷನ್ ಮಾಡ್ಕೊಳ್ಳಲ್ಲ, ಆವಾಗ ಫೀಸನ್ನಂತೂ ಮುಟ್ಟುಗೋಲು ಹಾಕೋತಾರೆ. ಅದರ ಜೊತೆಗೇನೆ ನಿಮಗೆ ಮುಂದಿನ ರೌಂಡಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡಲ್ಲ. ಅದಕ್ಕೋಸ್ಕರ ನೀವೀಗ MCC ಕೌನ್ಸಿಲಿಂಗ್ ಆಗಿರ್ಬೋದು ಅಥವಾ KA ಕೌನ್ಸಿಲಿಂಗ್ ಆಗಿರ್ಬೋದು ಸೀಟ್ ಅಲಾಟ್ ಆದಾಗ ಕರೆಕ್ಟಾಗಿ ಯೋಚನೆ ಮಾಡಿ ಎಲ್ಲಿ ಅಡ್ಮಿಷನ್ ತೆಗೆದುಕೊಳ್ಬೇಕು ಅಂತ ಅಡ್ಮಿಷನ್ನ ತೆಗೆದುಕೊಳ್ಳಿ. ಓಕೆನಾ, ಅಂದರೆ ಸೀಟ್ ಸಿಕ್ಕಿದ್ರೆ ಅಡ್ಮಿಷನ್ನ ತೆಗೆದುಕೊಳ್ಳಲ್ಲ, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಯಾರೋ ಮಾಡಲ್ಲ, ಯಾಕಂದರೆ MBBS ಸೀಟ್ ಆಗಿರ್ಬೋದು, BDS ಆಗಿರ್ಬೋದು, ಅದೇ ರೀತಿ BHMS BMS ಸ್ಟಾರ್ಟ್ ಮಾಡಿದ್ಮೇಲೆ ಅದರ ಸೀಟ್ಗಳು. ಸೊ ವಿದ್ಯಾರ್ಥಿಗಳಿಗೆ ಅಂದರೆ ವರ್ಷಗಟ್ಟಲೆ ಕುತ್ಕೊಂಡು ನೀಟ್ ಎಕ್ಸಾಮನ್ನು ಬರೆದು ಪ್ರಿಪೇರ್ ಆಗಿರ್ತಾರೆ, ಯಾರು ಕೂಡ ಹೆಚ್ಚಿನದಾಗಿ ಸೀಟ್ ಸಿಕ್ಕರೆ ಬಿಟ್ಟು ಕೊಡಲ್ಲ. ಈಗ ಚಾಯ್ಸ್ 3 ಬಗ್ಗೆ ಇನ್ಫಾರ್ಮೇಷನ್ ಹೇಳೋದಾದ್ರೆ, ಈಗ ನಿಮ್ಗೆ ಸೀಟ್ ಅಲಾಟ್ ಆಗಿದೆ ಫಸ್ಟ್ ರೌಂಡಲ್ಲಿ, ಆ ಸೀಟ್ ನಿಮಗೆ ಇಷ್ಟ ಇಲ್ಲ. ಈಗ ಕೆಲವೊಮ್ಮೆ ಏನಾಗುತ್ತೆ, ಆಪ್ಷನ್ ಟ್ರೀ ಮಾಡಬೇಕಾದ್ರೆ ಮಿಸ್ಟೇಕ್ ಮಾಡಿ ಈಗ ಗೌರ್ಮೆಂಟ್ ಸೀಟ್ ಪ್ರೈವೇಟ್ ಸೀಟ್ ಸೆಲೆಕ್ಟ್ ಮಾಡೋದ್ರ ಜೊತೆಗೇನೆ ಕ್ಯೂ ಸೀಟ್ ಅದರ್ ಸೀಟ್ಸ್ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಬಿಟ್ಟಿರ್ತಾರೆ. ಅದ್ರ ಫೀಸ್ ತುಂಬ ಜಾಸ್ತಿ ಇರುತ್ತೆ, 26 ಲ್ಯಾಕ್ 30 ಲ್ಯಾಕ್ ಈ ರೀತಿ ಕೂಡ ಇರುತ್ತೆ. ಹೀಗಿದ್ದಾಗ ನಿಮ್ಗೆ ಆ ಸೀಟ್ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿಬಿಡ್ತು, ನನಗೆ ಆ ಸೀಟ್ ಇಷ್ಟ ಇಲ್ಲ ಈಗ, ಯಾಕಂದರೆ ಅಷ್ಟು ಫೀಸನ್ನು ಪೇ ಮಾಡೋದಕ್ಕೆ ಆಗಲ್ಲ. ಸೊ ಈ ರೀತಿ ಎಲ್ಲ ಇದ್ದಾಗ ನೀವೇನು ಮಾಡ್ತಾರೆ, ಚಾಯ್ಸ್ 3 ಸೆಲೆಕ್ಟ್ ಮಾಡ್ತಾರೆ. ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ, ಈಗ ಫಸ್ಟ್ ರೌಂಡ್ ಸಿಕ್ಕಿರುವಂಥ ಕಾಲೇಜ್ ಡಿಲೀಟ್ ಆಗುತ್ತೆ, ಅದನ್ನ ಬಿಟ್ಟು ಬಾಕಿ ಎಲ್ಲ ಕಾಲೇಜಸ್ ಇರುತ್ತೆ. ಹೀಗಿದ್ದಾಗ ನೀವೀಗ ಸೆಕೆಂಡ್ ರೌಂಡಲ್ಲಿ MBBS ಕೋರ್ಸ್ಗೋಸ್ಕರ ಟ್ರೈ ಮಾಡಬೇಕು ಅಂತ ಹೇಳಿದ್ರೆ ಏನು ಮಾಡ್ತೀರಾ, ಕಾಷನ್ ಡಿಪಾಸಿಟನ್ನು ಪೇ ಮಾಡ್ತೀರಾ. ಕಾಷನ್ ಡಿಪಾಸಿಟನ್ನು ಪೇ ಮಾಡಿ ನೆಕ್ಸ್ಟ್ ರೌಂಡಿಗೆ ಹೋಗ್ತೀರಾ. ಆವಾಗ ನಿಮ್ಮ ರ್ಯಾಂಕ್ ಪ್ರಕಾರ ಸೀಟ್ ಅಲಾಟ್ ಆಗೋ ರೀತಿ ಇದ್ದರೆ ನಿಮಗೆ ಸೀಟ್ ಅಲಾಟ್ ಆಗುತ್ತೆ. ಅಕಸ್ಮಾತ್ ಸೀಟ್ ಅಲಾಟ್ ಆಗಿಲ್ಲ ಅಂತ ಅಂದ್ಕೊಳ್ಳಿ, ಅಂದರೆ MBBS ಆಗಿರ್ಬೋದು, ನೀಟ್ಗೆ ರಿಲೇಟೆಡ್ ಯಾವುದೇ ಕೋರ್ಸ್ ನಿಮ್ಗೆ ಅಲಾಟ್ ಆಗಿಲ್ಲ, ಸೆಕೆಂಡ್ ರೌಂಡಲ್ಲೂ ಆಗಿಲ್ಲ, ಮುಂದೂ ಕೂಡ ಆಗಲಿಲ್ಲ ಅಂತ ಅಂದ್ಕೊಳ್ಳೋಣ. ಆವಾಗ ನೀವೇನು ಕಾಷನ್ ಡಿಪಾಸಿಟ್ ಪೇ ಮಾಡ್ತಾರೆ ಅದನ್ನು ನಿಮಗೆ ರಿಟರ್ನ್ ಮಾಡ್ತಾರೆ. ಬಟ್ ಸೀಟ್ ಅಲಾಟ್ ಆಯಿತು ಅಂತ ಹೇಳಿದ್ರೆ ನೀವು ಅಲಾಟ್ ಆದಂತಹ ಕಾಲೇಜ್ಗೆ ಹೋಗಿ ಅಡ್ಮಿಷನ್ ತೆಗೆದುಕೊಳ್ಬೇಕು. ಸೊ ಚಾಯ್ಸ್ 3 ಬಗ್ಗೆ ಕೂಡ ಕ್ಲಿಯರ್ ಆಗಿ ಅನಿಸುತ್ತೆ. ಚಾಯ್ಸ್ 4 ಅಂತ ಹೇಳಿದ್ರೆ ಸಿಕ್ಕಿರೋ ಕಾಲೇಜ್ ನನಗೆ ಇಷ್ಟ ಇಲ್ಲ ಅಥವಾ ನನಗೆ ಸೀಟ್ ಕೂಡ ಸಿಗುತ್ತೆ ಅಂತ ಅನಿಸ್ತಾ ಇಲ್ಲ, ಸೊ ನಾನು ಲಾಂಗ್ ಟರ್ಮಿಗೆ ಹೋಗ್ತೀನಿ ಅಥವಾ ಬೇರೆ ಯಾವುದಾದ್ರು ಕೋರ್ಸನ್ನು ಮಾಡ್ತೀನಿ ಅಂತ ಹೇಳಿದ್ರೆ ಕೌನ್ಸಿಲಿಂಗಿಂದ ಎಕ್ಸಿಟ್ ಆಗೋದಕ್ಕೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಬೋದು. ಚಾಯ್ಸ್ 4 ಸೆಲೆಕ್ಟ್ ಮಾಡಿದರೆ ಕೌನ್ಸಿಲಿಂಗಿಂದ ಹೊರಗೆ ಹೋದ ರೀತಿ, ಕೌನ್ಸಿಲಿಂಗಿಂದ ಎಕ್ಸಿಟ್ ಆದ ರೀತಿ. ಸೊ ಇದಿಷ್ಟು ವಿಷಯ ಕ್ಲಿಯರ್ ಆಯಿತು ಅನಿಸುತ್ತೆ. ಮತ್ತೇನಾದ್ರು ಡೌಟ್ ಇದ್ದರೆ ಕಮೆಂಟ್ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.
ಸಬ್ಸ್ಕ್ರೈಬ್ ಮಾಡಿ. ಆಲ್ ದ ಬೆಸ್ಟ್. ಜೈ ಹಿಂದ್. ವಂದೇ ಮಾತರಂ.